ಶಿವಮೊಗ್ಗ ಹೊರಟಿದ್ದೀನಿ, ಇನ್ ದ ಸೆನ್ಸ್ ಆಫ್ ಭದ್ರಾವತಿಗೆ ಹೊರಟಿದ್ದೀನಿ. ಏನಕ್ಕೆ ಎತ್ತ ಅನ್ನೋದೆಲ್ಲ ನಿಮ್ಗೆ ನೆಕ್ಸ್ಟ್ ಬ್ಲಾಗ್ಸ್ಗಳಲ್ಲಿ ತಿಳ್ಕೊಂಡು ಹೋಗುತ್ತೆ. ಇಲ್ಲ ಕಾಣಿಸೋದೇನು ಇಷ್ಟ ಇಲ್ಲ ಅಂತ ಎಲ್ಲ ಅನ್ಕೊಂಬೇಡ. ಹೇಳಿದ ತಕ್ಷಣನೇ ಟ್ರೈನ್ ಬಂತು. ನನ್ಗೊಂದು ಕಾಲದಲ್ಲಿ ಬೆಸ್ಟ್ ಫ್ರೆಂಡ್ ಸಿಹಿ. ಅದೇ ಹೇಳಿದ್ವಲ್ಲ, ಇನ್ಯಾರು ಅಜ್ಜಿ ಇಲ್ಲ, ಆದ್ರಿಂದ ಇವಾಗ ದೊಡ್ಡಜ್ಜಿ ಮನೆಗೆ ಬಂದು ಏನೇನು. ಹಾಯ್ ಎಲ್ಲರಿಗೂ ಮತ್ತೊಮ್ಮೆ ಎಲ್ಲರಿಗೂ ನಮಸ್ತೆ. ನಮ್ಮ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಇನ್ನೊಂದು ದಿನಕ್ಕೂ ಎಲ್ಲರಿಗೂ ಸುಸ್ವಾಗತ. ಇವತ್ತಿನ ವ್ಲಾಗ್ ಬಂದಿದ್ದು ಸ್ವಲ್ಪ ಸ್ಪೆಷಲ್ ಆಗಿರುತ್ತೆ. ಏನಕ್ಕೆ ಅಂದರೆ ಇವತ್ತು ಊರಿಗೆ ಹೊರಟಿದ್ದೀನಿ. ಇನ್ನು ಲಾಸ್ಟ್ ವೀಕಿನ ಅಜ್ಜಿ ಮನೆಗೆ ಹೋಗಿ ಬಂದಿದ್ದೆ. ಯಾವುದಂದ್ರೆ ಪಪ್ಪನ ಸೈಡ್ ಹೋಗಿ ಬಂದಿದ್ದೆ. ಈ ಸಲ ಶಿವಮೊಗ್ಗಕ್ಕೆ ಹೊರಟಿದ್ದೀನಿ, ಇನ್ ದ ಸೆನ್ಸ್ ಆಫ್ ಭದ್ರಾವತಿಗೆ ಹೊರಟಿದ್ದೀನಿ. ಏನಕ್ಕೆ ಎತ್ತ ಅನ್ನೋದೆಲ್ಲ ನಿಮಗೆ ನೆಕ್ಸ್ಟ್ ಬ್ಲಾಗ್ಸ್ಗಳಲ್ಲಿ ತಿಳ್ಕೊಂಡು ಹೋಗುತ್ತೆ. ಇವತ್ತಿನ ವ್ಲಾಗಲ್ಲಿ ಟಿಕೆಟ್ ಎಲ್ಲ ಬುಕ್ ಆಯಿತು. ನೆನ್ನೆ ಸಡನ್ ಪ್ಲಾನ್ ಆಗಿದೆ ಹೇಳ್ಬೇಕಂದ್ರೆ. ಅದರಿಂದ ಇವತ್ತು ಭದ್ರಾವತಿಗೆ ಹೊರಟಿದ್ದೀನಿ. ಯಾರು ಅಂದರೆ ನಮ್ಮಮ್ಮ ಬರ್ತಾಯಿಲ್ಲ ಫ್ರೆಂಡ್ಸ್. ಬಿಡ್ತಿಲ್ಲ ಫ್ರೆಂಡ್ಸ್, ಹೊಡೆದ್ಬಿಟ್ಟು ಓಕೆ. ನಮ್ಮಮ್ಮ ಬರ್ತಾಯಿಲ್ಲ. ಏನಂದರೆ ನಾನು ಒಬ್ಬನೇ ಹೋಗಿ ಬರೋದು. ಏನಕ್ಕೆ ಅನ್ನೋದು ಖಂಡಿತ ನೆಕ್ಸ್ಟ್ ಬ್ಲಾಗ್ಸ್ ತಿಳ್ಕೊಡುತ್ತೆ. ಇನ್ನೆರಡು ದಿವಸ ಫೋನು ಮತ್ತು ಯೂಟ್ಯೂಬ್ ಚಾನೆಲ್ ನಂದಾಗಿರುತ್ತೆ ಒಂದೆರಡು ದಿವಸಕ್ಕೆ. ಸೊ ಆದ್ರಿಂದ ಇವಾಗ ನಿಖಿತಾಸ್ ಕಿಚನ್ ಅಲ್ಲ, ಇದು ನಿಖಿತಾಸ್ ಕಿಚನ್ ಆಗ್ತಾ ಇಲ್ಲ, ರಕ್ಷಿತ್ ಬ್ಲಾಗ್ಸ್ ನಿಖಿತಾ ಬ್ಲಾಗ್ಸ್ ಆಗ್ತಾ ಇಲ್ಲ, ರಕ್ಷಿತ್ ಬ್ಲಾಗ್ಸ್ ಆಗ್ತಾ ಇದೆ. ಖಂಡಿತ 2 ಡೇಸಿಗೆ ರಕ್ಷಿತ್ ಬ್ಲಾಗ್ಸ್ ಆಗಿರುತ್ತೆ. ಮತ್ತೆ ಇನ್ನೊಂದು ಕ್ಲಿಪ್ಪಿಂಗ್ ಹಾಕ್ತೀನಿ ನೋಡಿ. ನಾನು ನಮ್ಮ ಅಮ್ಮಂಗೆ ಹಿಂಗ್ ಮುತ್ಕೊಟ್ರೆ ಹೆಂಗಿರುತ್ತೆ, ನಮ್ಮಮ್ಮ ಯಾವ ಕೊಡಕ್ ಬರ್ತಾನೆ ತಳ್ಬಿಡ್ತೀನಿ ಹಿಂಗೆ. ಇದೇ ಸೇಮ್ ಎಲ್ಲಾ ಮಂದಿರ ಸಡನ್ ಆಗಿ ಮುತ್ಕೊಡಕ್ ಬಂದಾಗ ನಂಗೆ ಅಲ್ಲ ಅಮ್ಮಂದಿರಿಗೆ ಏನ್ ಅನ್ಸುತ್ತೆ ಕೊಡೋದ್ರೆ ಸುಮ್ಗಿರ್ತೀನಿ. ಅಮ್ಮಂದಿರಿಗೆ ಕೊಡಕ್ ಬರ್ತಾನೆ ಅಮ್ಮಂದಿರಿಗೆ ಏನ್ ಅನ್ಸುತ್ತೆ ಅಂತ ಹೇಳ್ತೀನಿ. ಸಡನ್ ಆಗಿ ಅಮ್ಮನ ಭಾಷೆಲಿ ಹೇಳ್ಬೇಕಂದ್ರೆ ಈ ನಾಯಿನ ಮಗ ಸುಮ್ನೆ ಮಲ್ಕೊಂಡಿರ್ತಾನೆ, ಏನೋ ಸಡನ್ ಆಗಿ ಬಂದು ಏನಾರು ಮುತ್ಕೊಟ್ರೆ ಏನ್ ಅನ್ಸುತ್ತೆ ಗೊತ್ತಾ? ಏನೋ ಸ್ಕೆಚ್ ಹಾಕೊಂಡ್ ಬಂದು ನೀನು ಏನೋ ಬೇಕನ್ಸುತ್ತೆ ನಿನಗೆ ಅಂತ ಅಂದ್ರೆ ದುಗ್ತಾರೆ. ಅದೇ ಸಿಚುವೇಶನ್ ನಮ್ಮ ಮನೇಲಿ ಇವತ್ತು ನಡೀತು. ಮಿಲನಿಗೆ ಫಸ್ಟ್ ಟೈಮ್ ಅವ್ರ ಅಮ್ಮನ್ ಕಿಸ್ಕೊಳಕ್ ಹೇಳಿದೆ. ಅವ್ರ ಅಮ್ಮನ ರಿಯಾಕ್ಷನ್ ಹೇಗಿತ್ತು ಅಂತ ನೋಡಿ. ಸೀದಾ ಇನ್ನು ನಗ್ತಾ ಇದೀನಿ. ನಮ್ಗೆ ನೋಡಿ ನೋಡಿ ವಿಡಿಯೋ ಕುತ್ಕೊಂಡು ನಕ್ಕು ಸಾಕಾಗೋಯ್ತು. ಪಾಪ ಅವ್ರಿಗೆ ಹೇಳಿದೆ ಒಂದೊಂದ್ಸಲಿ ಕುತ್ಕೊಂಡು ಹೋಗೋದಿತ್ತು. ನೆಕ್ಸ್ಟ್ ಪಾಪ ಅವ್ರಿಗೆ ಶಾಕು. ಅವರು ಅನ್ನಕ್ಕೆಲ್ಲ ಇಟ್ಟು ಮಾಡ್ತಿದ್ರು. ಅನ್ನಕ್ಕಲ್ಲ, ತಿಂಡಿ ತಿಂದು ಅದು ಕೈ ತೊಳ್ಕೊತಾ ಇದ್ದು ಸಿಕ್ಕಲ್ಲಿ. ಇವ್ನು ಅದೇ ಟೈಮಿಗೆ ಹೋಗ್ಬಿಟ್ಟು ಕಿಸ್ಕೊಳಕ್ ಹೋದ. ಸಡನ್ ಆಗಿ ಕಿಸ್ಕೊಂಡು ಅಂತ ಹಿಂಗ್ ಹೊಡೆದ್ರು. ಬ್ಲಾಗ್ ಕ್ಲಿಪ್ಪಿಂಗ್ ಆಗ್ತೀನಿ. ಸುಂದರಿ ಕಣ್ಣಲ್ಲಿರು ಕಾಂತಿ ನೀಡುವ ಎಂದು ನಿನ್ನ ಪ್ರೀತಿ ನನ್ನನ್ನೇ ತಂದೆ ನಿನಗಾಗಿ ಜನ್ಮವೇ ನಿನ್ನ ಜೊತೆಯಾಗಿ ನಾನಿರೋ ಲೋಕವೆಲ್ಲ ನಿನ್ನ ಪ್ರೇಮಾಗಿ ಮಜಾನಿದೋ ಬರದು ನೀಲನ ಹೆಂಗ ಹೋಗಿದೆ ಅಂದ್ರೆ ಮೋಡ ಮುಚ್ಕೊಂಡಿರೋದಕ್ಕೆ ಶರ್ಟ್ ತೊಳೆಯಕ್ ಹಾಕಿದ್ದೆ. ಅಂದ್ರೆ ವಾಷಿಂಗ್ ಮೆಷಿನ್ ಅಲ್ಲೇ ಅರ್ಧ ಡ್ರೈ ಆಗಿ ಹೋಗುತ್ತೆ. ಬಟ್ ಇನ್ನೂ ಅರ್ಧ ಡ್ರೈ ಮಾಡ್ಕೊಳ್ಳೋದಕ್ಕೋಸ್ಕರ ಇಷ್ಟೆಲ್ಲ ಕಷ್ಟಪಡಬೇಕು. ಏರ್ ಡ್ರೈಯರ್ ಎಲ್ಲ ಇಟ್ಕೊಂಡು ಬಿಸಿ ಹೊಡಿತಿ ಹಂಗೆ. ಇವಾಗ ಫ್ರೆಶ್ ಅಪ್ ಆಗಿ ನಾನು ಎಲ್ಲ ಸ್ನಾನ ಮಾಡ್ಕೊಂಡು ರೆಡಿ ಆದೆ. ಇವಾಗ ಹೊರಡಬೇಕು. 5:30 ಟ್ರೈನು. ಒಂದು ಟೈಮ್ ಮನೆ ಹತ್ರ ಹೋಗಿ ಏನೇನು ಇವತ್ತು ಆ್ಯಕ್ಚುಲಿ ಸೆಂಟ್ರಿಂಗ್ ಎಲ್ಲ ಮಾಡಿ ಕಂಬಿಗಳೆಲ್ಲ ಕಟ್ತಾಯಿದ್ರು. ಅದರಿಂದ ಅಲ್ಲಿ ಹೋಗಿ ನಾನು ಅಮ್ಮ ಮೇಲೆ ಒಂದೊಂದ್ಸಲಿ ನೋಡ್ಕೊಂಬಂದ್ವಿ. ಇವಾಗ ನಂದು ಲಗೇಜ್ ಎಲ್ಲ ಪ್ಯಾಕ್ ಆಯಿತು. ಫುಲ್ಲು ರೂಮು ಗಬ್ಬೆ ಬಿಡಿಸಿದ್ದೀನಿ. ಇನ್ನು ಹೋಗ್ತಿರೋ ಸ್ವಲ್ಪ ದಿವಸಕ್ಕೆ. ಏನಕ್ಕೆ ನಾನು ನಿಮಗೂ ಗೊತ್ತಾಗುತ್ತೆ ಹೇಳಿದ್ನಲ್ಲ,
ಬ್ಯಾಗ್ ಪ್ಯಾಕ್ ಆಗಿದೆ. ಮಿಕ್ಕಿದ ಚಾರ್ಜರು ಏನೇನು ಬೇಕಲ್ಲ ಇದ್ರಲ್ಲಿ ಪ್ಯಾಕ್ ಆಗಿದೆ. ಇನ್ನು ಒಂದು ಪೇರ್ ಆಫ್ ಶೂಸ್ ನಾರ್ಮಲಾಗಿ ಜಿಮ್ ಬ್ಯಾಗಲ್ಲಿ ಕ್ಯಾರಿ ಮಾಡ್ತೀನಿ ನಾನು. ಜಿಮ್ ಬ್ಯಾಗಲ್ಲಿ ಶೂಸ್ ಹಾಕ್ಕೊಂಡಿದ್ದೀನಿ. ಇನ್ನು ಅಮ್ಮಂಗೆ ತಲೆನೋವು ಅಂತ ಹೇಳ್ತಾಯಿದ್ರು, ಆದ್ದರಿಂದ ಮಲ್ಕೊಂಡಿದ್ದಾರೆ. ಇನ್ನು ಕಾಫಿ ಕುಡಿಯೋದು ಬಿಟ್ಟಿದ್ದೀನಿ ನಾನು ಇತ್ತೀಚೆಗೆ. ಹಾರ್ಲಿಕ್ಸ್ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಕಾಫಿ ಅಡಿಕ್ಷನ್ ಜಾಸ್ತಿ ಆಗೋಗುತ್ತೆ. ಕಾಫಿ ಯಾವಾಗ ಕುಡಿಬೇಕಂದ್ರೆ ತಲೆನೋವು, ಇಲ್ಲಾಂದರೆ ದಿನಕ್ಕೆ ಒಂದ್ಸಲ ಕುಡಿದ್ರೆ ದಟ್ಸ್ ಫೈನ್, ಇಲ್ಲಾಂದರೆ ತುಂಬ ಹೀಟಾಗೋಗುತ್ತೆ. ಅದರಿಂದ ಇವಾಗ ನಮ್ಮ ಅಮ್ಮನ ಎಬ್ಬರಿಸಿ ಟೈಮ್ ಬಂದು ಇವಾಗ 4:15 ಆಗ್ತಾ ಬಂತು. 5 ಮಿನಿಟ್ಸ್ ಫಾಸ್ಟ್ ಇದೆ ಅದು, ಬಟ್ ಸ್ಟಿಲ್ ಸ್ವಲ್ಪ ಬೇಗ ಬಿಟ್ರೇ ಒಳ್ಳೆಯದು. ಯಾವಾಗ ಡಿಲೇ ಆಗುತ್ತೆ, ಯಾವಾಗ ಬೇಗ ಬರುತ್ತೆ ಅನ್ನೋದು ಗೊತ್ತಿಲ್ಲ ಟ್ರೈನು. ಆದ್ದರಿಂದ ಸ್ವಲ್ಪ ಬೇಗನೆ ಇರ್ತೀನಿ. ಅಲ್ಲಿಗೆ ಹೋಗಿ ಸಿಗುವ. ನಮ್ಮ ಅಮ್ಮಂಗೆ ಇವಾಗ ಎಬ್ಬರಿಸಿ ಅವ್ರಿಗೂ ಬಾಯ್ ಹೇಳಿ, ನಮ್ಮ ಅಜ್ಜಿಗೂ ಬಾಯ್ ಹೇಳಿ ಹೊರಡುವ. ಫ್ರೆಂಡ್ಸ್, ಮುಲೆಟ್ ಹೇರ್ ಕಟ್ ಅಂತ ಮಾಡಿಸ್ಬಿಟ್ಟು ನೋಡಿ ಎಲ್ಲಾನು ಹಿಂಗಿರೋ ನೋಡ. ಇದು ಈ ಕಡೆಯಿಂದ ಹಿಂಗ್ ತಳ್ಬೇಕು, ಈ ಕಡೆಯಿಂದ ಹಿಂಗೆ ಅದನ್ನೇ ಮಾಡ್ತಿದ್ದೆ ನಾನು. ನೀನ್ ಮಾಡ್ತಿರ್ಲಿಲ್ಲ, ಇಲ್ಲಿ ಹಿಂಗೆ ಎತ್ತುತ್ತಾ ಇದ್ದೆ ಹಿಂಗೆ ಬಿಡೋ. ಎಷ್ಟು ನೀಟಾಗಿರ್ಬೇಕು, ಡಿಸೆಂಟ್ ಆಗಿ ಮೇಲೆಲ್ಲ ಬರಬೇಡಿ. ರಕ್ಷಿ ಬೇಡ, ರಕ್ಷಿ ಸೀರಿಯಸ್ ಆಗಿ ಹೇಳ್ತಾ ಇದೀನಿ. ಚೆನ್ನಾಗಿದ್ದೀನಿ, ಎಬ್ಳಾ ತರ ಆಡ್ಬೇಡ ಎಲ್ಲ. ಏನ್ ನಮ್ಗೆ ನೀವೇ ಸ್ಟೈಲ್ ಆಗಿ ಕಾಣಿಸೋದೇನು ಇಷ್ಟ ಇಲ್ಲ ಅಂತ ಎಲ್ಲ ಅನ್ಕೊಂಬೇಡ. ಓಕೆ, ತಲೆನೋ ಇತ್ತು ಒಂದು. ಅಮ್ಮ ಸೈಡಿಂದ ಬಾಚ್ಬಾರ್ದಮ್ಮ ಹಿಂಗೆ. ಇದು ಏರ್ ಕಟ್ ಮಾಡ್ಸಿರೋದು ಅದಕ್ಕೆ. ಇಲ್ಲಿ ನೋಡಿ, ಇಲ್ಲಿ ಇದು ಲೈನ್ ಬಿಡಿಸಿರೋದು ಬಿಡ. ಅಸಹ್ಯವಾಗಿ ಹ್ಯಾಟ್ ಹಾಕೊಂತೀನಿ, ಹೆಂಗೋ ಕಾಣಿಸಲ್ಲ ಕೂದಲು. ಆಯ್ತಾ? ಓಕೆ, ಇವಾಗ ನಾವು ಮನೆ ಆ ಕಡೆ ಹೋಗು, ಈ ಕಡೆ ನಿಂತ್ಕೋಬೇಡ. ಏನು ಮಾಡೋದು, ಮನೇಲಿ ಯೂಟ್ಯೂಬರ್ಸ್ ಇದ್ರೆ ಅವ್ರಿಗೂ ಗೊತ್ತಿರುತ್ತೆ ಕ್ಯಾಮ್ರಾ ಯೂಸ್ ಮಾಡೋದು ಅನ್ನೋದು. ಇವಾಗ ಆಯ್ತಲ್ಲ, ಅಮ್ಮನಿದ್ರು, ಅವರು ತಲೆನೋವು ಅಂತ ಹೇಳ್ತಿದ್ರು. ಅವರು ಒಂದು ನ್ಯಾಪ್ ತೊಗೊಂಡಿದ್ದು ಬಂದರು, ಅವರು ಫ್ರೀ ಆಗಿದ್ದಾರೆ. ಇವಾಗ ಅವರು ಶಾಪ್ ಕಡೆ ಹೊರಡ್ತಾರೆ, ನಾನು ಊರ ಕಡೆ ಹೊರಡ್ತೀನಿ. ಇನ್ನು ಬನ್ನಿ ಹೊರಡುವ. ಟೈಮ್ ಆಯಿತು. ನಾನು ಇಲ್ಲಿಂದ ಹೊರಡೋಕ್ಕೆ ಹೇಳಿದ್ನಲ್ಲ, ಯಾವಾಗ ಡಿಲೇ ಆಗುತ್ತೆ, ಯಾವಾಗ ಬೇಗ ಬರುತ್ತೆ ಅನ್ನೋದು ಗೊತ್ತಿಲ್ಲ. 4:15 ಹೋಗಿ ಅಲ್ಲಿ ಬೇಗ ರೀಚ್ ಆಗುವ. ಓಕೆ, ರೆಡಿ ಆದೆ. ಆಲ್ಟ್ ಸೆಟ್, ಎಲ್ಲೂ ಏನೂ ಬಿಚ್ಚಂಗಿಲ್ಲ. ಇದರಲ್ಲಿ ಚಾರ್ಜರು ಏನೇನು ಬೇಕೆಲ್ಲ ಇದೆ. ಇದರಲ್ಲಿ ಒಂದು ಪೇರ್ ಶೂಸ್, ಬಟ್ಟೆ, ಐರನ್ ಮಾಡಿರೋ ಬಟ್ಟೆ ಕರೆಕ್ಟಾಗಿ ಇದಕ್ಕೆ ಫೈಲಿಗೆ ಥರ ಹಾಕ್ಕೊಂಡು ಇದು ಮಾಡ್ಕೊಂಡಿದ್ದೀನಿ. ಇನ್ನು ಈಗ ನಮ್ಮಮ್ಮಂಗೂ ಟಾಟಾ ಬಾಯ್ ಬಾಯ್ ನಂದಿ ಹೊರಡುವ. ಬನ್ನಿ ಹೋಗಿ ಬರ್ತೀನಿ. ಹೋಗಿ ಬರ್ತೀನಿ. ಹೊರಟ್ವಿ. ಇಷ್ಟೊತ್ತು ಕಾಯ್ದೆ, ಯಾವುದೂ ರ್ಯಾಪಿಡೋ ಸಿಗಲಿಲ್ಲ. ಇವಾಗ ಸಿಕ್ತು. ಟೈಮ್ ಲೇಟ್ ಆಯಿತು, ಬಟ್ ನೋಡುವ ಎಷ್ಟು ಬೇಗ ರೀಚ್ ಆಗ್ತೀವಿ. ಅದಕ್ಕೆ ಬೇಗ ಬಿಡಬೇಕು ಅನ್ನೋದು. ನೋಡೋಣ, ಇವಾಗ ಹೊರಟಿದ್ದು. ಓಕೆ, ಇವಾಗ ರೀಚ್ ಆದೆ. ಬೇಗನೆ ರೀಚ್ ಆಗಿದ್ದೀವಿ. ಇನ್ನು ಟ್ರೈನು ಮೆಜೆಸ್ಟಿಕ್ಕಲ್ಲೇ ಇದೆ. ಇನ್ನೂ ಇದೆ. ಸದ್ಯಕ್ಕೆ ರೀಚ್ ಆದೆ. ಬರಲ್ಲ ಅಂದ್ಕೊಂಡೆ, ರ್ಯಾಪಿಡೋ ಬುಕ್ ಆಗದಿಲ್ದಿರೋದಕ್ಕೆ. ರ್ಯಾಪಿಡೋ ಬುಕ್ ಆಗಿ ಬೇಗ ಅವ್ರ ಅಣ್ಣ ಕರೆಕ್ಟಾಗಿದ್ರು. ಇನ್ನೂ ಮೆಜೆಸ್ಟಿಕ್ಕಲ್ಲೇ ಇದೆ. ಇವಾಗ ಬಂದಿದ್ದ ತಕ್ಷಣ ಟ್ರೈನ್ ಹತ್ಕೊಂಡು ಹೊರಡುವ. ರೈಲ್ವೆ ಸ್ಟೇಷನಿಗೆ ರೀಚ್ ಆದೆ. ಟೈಮ್ ಬಂದು ಆಲ್ರೆಡಿ 5:30, ಬಟ್ ಇನ್ನೂ ಟ್ರೈನ್ ಬಂದಿಲ್ಲ. ಕಾಯ್ತಾ ಇದ್ದೀನಿ ಯಾವಾಗ ಬರೋ ಟ್ರೈನ್ ಅಂತ. ಇಲ್ಲೂ ರೈಲ್ವೆ ಸ್ಟೇಷನ್ ಎಲ್ಲ ರೆನೋವೇಟ್ ಮಾಡ್ತಾ ಇದ್ದಾರೆ. ಎಲ್ಲೂ ಪ್ಲ್ಯಾಟ್ಫಾರ್ಮ್ದು D10 ಇಲ್ಲಾಂದರೆ ಶಾಪ್ ಅವ್ರನ್ನ ಕೇಳಬೇಕು. ಫಸ್ಟು ಪೊಲೀಸ್ ಅವ್ರನ್ನ ಕೇಳಿದೆ, ಪ್ಲ್ಯಾಟ್ಫಾರ್ಮ್ ನಂಬರ್ 1ಗೆ ಬರುತ್ತಂದರು. ಆಮೇಲೆ ಅಂಗಡಿಯವ್ರನ್ನ ಕೇಳಿದ್ರೆ ಪ್ಲ್ಯಾಟ್ಫಾರ್ಮ್ ನಂಬರ್ 3 ಅಂದರು. ಅಲ್ಲಿಂದ ಇಲ್ಲಿಗೆ ಹತ್ಕೊಂಬಂದೆ. ಇವಾಗ ಕರೆಕ್ಟಾಗಿದೆ. ಇಲ್ಲಿ D10 D9 ಯಾವುದು ಅನ್ನೋದು ಗೊತ್ತಾಗಿಲ್ಲ. ಇದಾಗ್ತಿದ್ರಲ್ಲ ಲೈಟ್ಸು, ಅದಿಲ್ಲ. ಇವಾಗೆಲ್ಲ ತೆಗ್ದಾಕಿದ್ದಾರೆ ರೆನೋವೇಟ್ ಮಾಡೋದ್ರಿಂದ. ಇವಾಗ ಕರೆಕ್ಟಾಗಿ ನಿಂತಿದ್ದೀನಿ. ಟ್ರೈನ್ ಬಂದು ಹತ್ಕೊಂಡು ಹೋದ್ರೆ ಅಷ್ಟೇ ಟ್ರೈನ್ ಬಂತು. ಇವಾಗ ನೋಡುವ D10 ಎಲ್ಲಿರುತ್ತೆ ಅಂತ. ಹೋಗ್ತಾ ಇದೆ ಮುಂದೆ. D3 D4 ಅಂತೇಳಿ. D10 ಇಲ್ಲೇ ಬಂದು ನಿಂತ್ಕೊಂಡ್ರೆ ಸಾಕು. ಓಕೆ, ಇವಾಗ ಬಂದು ರೀಚ್ ಆದೆ. ಸೀಟಲ್ಲಿ ಕೂತ್ಕೊಂಡಿದ್ದೀನಿ. ಫೈನಲಿ ಒಂದು 5 ನಿಮಿಷನೂ ಕೂಡ ನಿಲ್ಲಿಸ್ತಿಲ್ಲ. ಬಂದರು, ಹತ್ಕೊಂಡ್ರು ಎಲ್ಲರೂ. ಟ್ರೈನ್ ಹೊರಡ್ತು. ಸ್ವಲ್ಪ ಏನಾದ್ರು ಲೇಟ್ ಆಗಿದ್ದಿದ್ರೆ ಟ್ರೈನ್ ಮಿಸ್ ಆಗ್ತಿತ್ತು. ಫೈನಲಿ ಕರೆಕ್ಟಾಗಿ ಬಂದಿದ್ದೀನಿ. ಬೇಗ ಬಂದಿರೋದಕ್ಕೆ ಪರವಾಗಿಲ್ಲ. ಓಕೆ, ಇನ್ನೇನು ತುಮಕೂರು ಬಿಡ್ತು. ಇವಾಗ ತಿಪ್ಟೂರು ಹತ್ರ ಇದ್ದೀವಿ. ಸೊ ಹೋಗ್ತಾ ಇರೋದೇ ಗೊತ್ತಾಗಲ್ಲ. ಕಾರಲ್ಲೂ ಇದಕ್ಕೂ. ಕಾರಲ್ಲಿ ಅಂದರೆ ಟ್ರಾಫಿಕ್ ಅದು ಇದು ಅಂತ ನಿಲ್ಲಿಸ್ತಾನೆ ಇರ್ತೀವಿ. ಬಟ್ ಟ್ರೈನಲ್ಲಿ ಹೋಗ್ತಾ ಇರೋದೇ ಗೊತ್ತಾಗ್ತಿಲ್ಲ. ಆರಾಮಾಗಿ ಹೋಗ್ತಿದೆ. ಬಟ್ ಟ್ರೈನ್ ಯಾವ ಕಡೆ ಹೋಗ್ತಿದೆ ಆ ಕಡೆ ಉಲ್ಟಾ ಸೀಟ್ ಸಿಕ್ಬಿಟ್ಟಿದೆ. ತಲೆ ಸ್ವಲ್ಪ ತಿರ್ಗತ್ತರ ಆಗ್ತಿದೆ. ನಿದ್ದೆ ಬರ್ತಿದೆ. ನಿದ್ದೆ ಮಾಡೋಕ್ಕೂ ಆಗಲ್ಲ. 2 ಫೋನ್ ಕ್ಯಾರಿ ಮಾಡ್ತಾಯಿದ್ದೀನಿ. ಬ್ಯಾಗಲ್ಲಿ ಮೈಕೆಲ್ಲ ಇದೆ. ಸೊ ಇಲ್ಲಿ ಭಯ ಒಂಚೂರು. ಟ್ರೈನಲ್ಲಿ ಜಾಸ್ತಿ ಓಡಾಡಿಲ್ಲಲ್ಲ, ಏನಾಗುತ್ತೆ ಏನೋ ಅಂತ ಗೊತ್ತಿಲ್ಲ.
ಆದ್ದರಿಂದ ಇವಾಗ ಆಲ್ಮೋಸ್ಟ್ ತಿಪ್ಟೂರ್ 9 o'clock ಅಂತ ಕೊಟ್ಟಿದ್ದಾರೆ ವೆರಸ್ ಮೈ ಟ್ರೈನಲ್ಲಿ. ನೋಡೋಣ ಎಷ್ಟು ಬೇಗ ರೀಚ್ ಆಗ್ತೀವಿ, ಎಷ್ಟು ಗಂಟೆ ಅಷ್ಟೊತ್ತಿಗೆಲ್ಲ ರೀಚ್ ಆಗಿ ನೋಡೋಣ ಯಾರು ಪಿಕ್ ಮಾಡೋಕ್ಕೆ ಬರ್ತಾರೆ ನನ್ನ ಅಂತ. ಓಕೆನಾ? ಜಸ್ಟ್ ರೀಚ್ ಆದ ಇವಾಗ ಟೈಮ್ ಬಂದು 9:10 ಏನೋ, ಡಿಲೇ ಆಯಿತು 10 minutes. ಟ್ರೈನ್ ಇವಾಗ ಇಲ್ಲಿ ಹಿಂದೆ ಇದೆ. ಇವಾಗ ಜಸ್ಟ್ ಇಳಿದೆ. ಇವಾಗ ನೋಡುವ, ಅಮ್ಮಂಗೆ ಫೋನ್ ಮಾಡಿ ಹೇಳಿದ್ದೆ ಬೋವಿಗೆ ಹೇಳಿ ಅಂತ ಹೇಳಿದ್ದೆ. ಏನಾಗುತ್ತೆ ನೋಡೋಣ, ಯಾರು ಬರುತ್ತೆ ಅಂತ, ಯಾರು ಬರ್ತಾರೆ ಅಂತ ನೋಡು. ಓಕೆ, ಆಚೆ ಬಂದೆ. ಇನ್ನೂ ಸದ್ಯಕ್ಕೆ ಯಾರು ಬಂದಿಲ್ಲಂತೆ, ಬರ್ತಾ ಇದ್ದಾರೆ. ನಮ್ಮಮ್ಮ ಕರೆಕ್ಟಾಗಿ ಹೋಗಿ ಕನ್ವೆ ಮಾಡಿಲ್ಲ, ಯಾಕಂದರೆ ಅಮ್ಮನೂ ಇಲ್ವಲ್ಲ ಟ್ರೈನಲ್ಲಿ, ಯಾವಾಗ ಬರ್ತಾ ಇದ್ದೀನಿ ಅನ್ನೋದು ಅವ್ರಿಗೂ ಗೊತ್ತಿಲ್ಲ. ಅವ್ರಿಗೂ ತಲೆನೋವು ಅಂತ ಮಲ್ಕೊಂಡಿದ್ದಾರೆ. ನೋಡಿ ನಮ್ಮ ಭದ್ರಾವತಿ ರೈಲ್ವೆ ಸ್ಟೇಷನ್ ಹೇಗಿದೆ. ಸೊ ರಶನ್ ಇರಲಿಲ್ಲ ಇವತ್ತು ಜಾಸ್ತಿ, ಎಲ್ಲ ವೀಕ್ ಡೇಸ್ ಅಲ್ಲ, ಎಲ್ಲ ಆಫೀಸು ಕೆಲಸ ಅಂತ ಇರ್ತಾರೆ. ಬೇಕಂದು ರಿಸರ್ವೇಷನ್ಸ್ ಮಾಡ್ಕೊಂಡು ಬರ್ತಾರೆ. ಖಾಲಿ ಇತ್ತು ಟ್ರೈನು. ಸ್ವಲ್ಪ ಬೇಗನೆ ಬರಬೇಕಾಗಿತ್ತು, ಸ್ವಲ್ಪ ಡಿಲೇ ಆಯಿತು, ಒಂದು 10-15 ನಿಮಿಷ. ಆದ್ದರಿಂದ ಒಂದು 10-15 ನಿಮಿಷ ಅಷ್ಟೇ ಡಿಲೇ ಆಗಿದ್ದು. ಬಟ್ ಯಶವಂತಪುರಲ್ಲಿ ಮಾತ್ರ ಮಿಸ್ ಆದೆ ನಾನು. ಏನಾದ್ರು ಒಂದು 5 ನಿಮಿಷ ಡಿಲೇ ಆಗಿದ್ದಿದ್ರು ನಂದು ಟ್ರೈನ್ ಗೋವಿಂದ ಇವತ್ತು ಹೋಗ್ತಾ ಇರಲಿಲ್ಲ. ಮತ್ತೇನಾದ್ರು ಮಾಡಬೇಕಾಗಿತ್ತು. ಬನ್ನಿ ಹೋಗುವ, ಇವಾಗ ಮನೆ ಕಡೆ ಯಾರು ಬರ್ತಾರೆ ನೋಡೋಣ. ಇವಾಗ ಬಂದು ಭೂವಿ ಅವ್ರ ಫ್ರೆಂಡ್ ಬಂದು ಪಿಕ್ ಮಾಡಿಕೊಂಡ್ರು. ನೋಡಿರ್ತೀರ ಬ್ಲಾಗಲ್ಲಿ, ಯಶೋಬ್ರು ಅವ್ರು ಬಂದು ಪಿಕ್ ಮಾಡಿಕೊಂಡ್ರು. ಇವಾಗ ಗಗನ ಮನೆಗೆ ಬಂದಿದ್ದೀವಿ. ಗಗನ ಮನೆಯಲ್ಲಿ ಚೂರು ಕೆಲಸ ಆಯ್ತದೆ, ಟಿ ವಿ ಫಿಟ್ಟಿಂಗ್ದು. ಅದರಿಂದ ಇಲ್ಲಿ ಕರ್ಕೊಂಬಂದರು. ಇದಾದಮೇಲೆ ಹಾಗೆ ಮನೆಗೆ ಹೊರಡೋದು. ಇವಾಗ ಇಲ್ಲಿ ಬಂದಿದ್ದೀನಿ. ಟೈಮ್ ಆಲ್ಮೋಸ್ಟ್ ಬಂದು 9:35. ಇವಾಗ ಓಡೋಣ ಇದಾದ್ಮೇಲೆ ಕೆಲಸ. ಸ್ಟೇಷನಿಂದ ಬರ್ತಾ ಆನ್ ದ ವೇ ಲೈಟಿಂಗ್ಸ್ ಮಾತ್ರ ಮಸ್ತಾಗಿ ಹಾಕಿದ್ರು, ದಸರಾಗೆ ಹಾಕಿರೋದಂತೆ. ಸೊ ಎಲ್ಲ ಊರುಗಳಲ್ಲೂ ದಸರಾ ಫೆಸ್ಟಿವಲ್ ಚೆನ್ನಾಗಿ ನಡೆಯುತ್ತೆ. ನಮ್ಮ ಭದ್ರಾವತಿಲಿ ಮೇನ್ ಟೌನಲ್ಲಿ ಎಲ್ಲ ಕಡೆನೂ ಲೈಟಿಂಗ್ಸ್ ಹಾಕಿದ್ದಾರೆ. ಇನ್ನು ಗಣೇಶಗಳು ಹಾಗಾಗಿ ಕೂರಿಸಿದ್ದಾರೆ. ತುಂಬ ಖುಷಿ ಅನಿಸ್ತು. ಆ್ಯಕ್ಚುಲಿ ಈ ಟೈಮಲ್ಲಿ ನಾನು ಬೇಗನೆ ಯಾವತ್ತೂ ಬಂದಿರಲಿಲ್ಲ. ಸೊ ಫಸ್ಟ್ ಟೈಮ್ ಟ್ರೈನಲ್ಲಿ ಬಂದು ಈ ರೀತಿ ರೋಡ್ನೆಲ್ಲ ನೋಡ್ಕೊಂಬಂದಿದ್ದು ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ನೈಟ್ ಟೈಮ್ ವ್ಯೂ ಅಲ್ಲಿ ನೋಡಿ ಹಾಕಿದ್ದೀನೆಲ್ಲ ಕ್ಲಿಪ್ಪಿಂಗ್ಸ್ ಹಾಕೋದಾಗಿದೆ. ಓಕೆ, ಗುಡ್ ಮಾರ್ನಿಂಗ್. ನಿನ್ನೆ ರಾತ್ರಿ ಬಂದು ರೀಚ್ ಆದೆ. ಬಟ್ ನಿನ್ನೆ ರಾತ್ರಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಬಂದಿದ್ದ ತಕ್ಷಣ ಮಲ್ಕೊಂಡ್ಬಿಟ್ಟು ಅಷ್ಟು ಸ್ಟ್ರೆಸ್ ಆಗಿದ್ದೆ. ಇಷ್ಟೊಂದು ದಿವಸ ಆಯ್ತಲ್ಲ ಟ್ರೈನ್ ಟ್ರಾವೆಲ್ ಮಾಡಿ, ಆದ್ದರಿಂದ ತಲೆನೋವು ಥರ ಇತ್ತು ಅಂತ ಚೂರು ಮಲ್ಕೊಂಬಿಟ್ಟಿದ್ದೆ. ಮತ್ತು ನೆನ್ನೆ ರಾತ್ರಿ ಬಂದು ಅಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿದ್ನಲ್ಲ, ಫಸ್ಟ್ ಶುಭ್ರ ಪಿಕ್ ಮಾಡಿಕೊಂಡ್ರು. ಗಗನ ಮನೇಲಿ ಟಿ ವಿ ಫಿಕ್ಸಿಂಗ್ ಎಲ್ಲ ಮಾಡಬೇಕಾಗಿದೆ ಅಂತ ಅಲ್ಲಿಗೆ ಹೋಗಿ, ಅಲ್ಲಿಂದ ನೆಕ್ಸ್ಟು ತಿನ್ನೋಕೆ ಹೋಗಿ ಏನಾದ್ರು ತಿನ್ಕೊಂಡು ಬಂದುಬಿಟ್ಟು. ಆ್ಯಕ್ಚುಲಿ ತಿನ್ನೋಕೆ ಹೋಗಬೇಕಾಗಿತ್ತು, ಬಟ್ ಆಲ್ಮೋಸ್ಟ್ ಟೈಮಲ್ಲಿ 9:30-10 ಗಂಟೆ ಆಗೋಗಿತ್ತು. ಎಲ್ಲ ಖಾಲಿ ಆಗಿತ್ತು, ಅದಕ್ಕೆ ಮೇಲಕ್ಕೆ ಇರಲಿಲ್ಲ. ಹೋಗಿ ತಿನ್ಕೊಂಡು ನಾನು ಆದಮೇಲೆ ವಾಪಸ್ ಮನೆಗೆ ಬಂದಾದ್ಮೇಲೆ ತಲೆ ನೋವ್ತಿತ್ತು ಅಂತ ಫ್ರೆಶ್ ಅಪ್ ಆಗಿ ನಾನು ಮಲ್ಕೊಂಬಿಟ್ಟೆ. ಇವಾಗ ಟೈಮ್ ಬಂದು 9 o'clock. ಎಷ್ಟೇ ಲೇಟಾಗಿ ಮಲ್ಕೊಂಡ್ರೂ ರೊಟೀನಾಗ ಹೋಗಿದೆ ಅಂದರೆ ಬೇಗ ಎದ್ದೇಳಬೇಕು ಅನಿಸ್ತದೆ. ಅಲ್ಲಿ ಬೆಂಗಳೂರಲ್ಲಿ ಎದ್ದು ರೂಢಿಯಾಗಿ ಹೋಗಿದೆ. ಇವಾಗ ಇಲ್ಲಿ ಎಷ್ಟೇ ಗಂಟೆಗೆ ಮಲ್ಕೊಂಡ್ರು, 1 ಗಂಟೆ 2 ಗಂಟೆಗೆ ಮಲ್ಕೊಂಡ್ರು 9 ಗಂಟೆಗೆ ಒಂಥರ ಅಲಾರಾಮ್ ಥರ ಹೊಡೆದ್ಬಿಡುತ್ತಲ್ಲ, ಎದ್ದೇಳಬೇಕು ಅಂತ. ನಿದ್ದೆನೇ ಬರೋಲ್ಲ ಅದಾದಮೇಲೆ. ಇವಾಗ ನೋಡಬೇಕು, ನನಗೂ ಒಂದು ಸ್ವಲ್ಪ ಇದೆ ತಲೆಯಲ್ಲಿ, ಸುಸ್ತಾಗ್ತದೆ, ಮಲ್ಕೊಬೇಕು ಅಂತ. ನೋಡೋಣ ಏನಾಗುತ್ತೆ. ಬಟ್ ಇವತ್ತು ಏನಕ್ಕೆ ನಮ್ಮ ಊರಿಗೆ ಬಂದಿರೋದು ಭದ್ರಾವತಿಗೆ ಅನ್ನೋದು ಈ ವ್ಲಾಗಲ್ಲಿ ತೋರಿಸಲ್ಲ, ಖಂಡಿತ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಈ ವ್ಲಾಗು ಆಲ್ರೆಡಿ ಸ್ವಲ್ಪ ಲೆಂತ್ ಆಗಿದೆ, ಯಾಕಂದರೆ ನಿಮ್ಗೆ ಇದೇ ವ್ಲಾಗಲ್ಲಿ ಹಾಕಿದ್ರೆ ಕ್ಯೂರಿಯಾಸಿಟಿಗೆ ಹೋಗ್ಬಿಡುತ್ತೆ ಏನಕ್ಕೆ ಅಂತ. ಸೊ ನೆಕ್ಸ್ಟ್ ವ್ಲಾಗಿಗೆ ಖಂಡಿತ ವೆಯ್ಟ್ ಮಾಡಬೇಕು ನೀವು, ಓಕೆನಾ? ಇನ್ನು ನಮ್ಮ ಭದ್ರಾವತಿ ವೆದರ್ ತುಂಬ ಸೂಪರಾಗಿದೆ, ಚಿಲ್ಲಾಗಿದೆ, ಕಾಮಾಗಿದೆ, ಓಕೆನಾ? ನಮ್ಮ ಬೆಂಗಳೂರು ಭದ್ರಾವತಿಗೇನು ಡಿಫ್ರೆನ್ಸ್ ಅನ್ನಿಸ್ತಿಲ್ಲ. ಬಟ್ ಒಂಥರ ವೈಬೇ ಬೇರೆ ಇದೆ ಇಲ್ಲಿ, ಏನಕ್ಕಂದರೆ ಗ್ರೀನ್ರಿ, ನಮ್ಮೂರು ಅಂತ. ಬಟ್ ನಾನು ಬಂದೆ 1 ವರ್ಷ ಆಯಿತು ಇಲ್ಲಿಗೆ. ಅಷ್ಟೊಂದು ಗ್ಯಾಪ್ ತೊಗೊಂಡಿದ್ದೆ, ಯಾಕಂದರೆ ಬರೋಕ್ಕೆ ಒಂಥರ ಇಷ್ಟನೇ ಆಗ್ತಿರಲಿಲ್ಲ, ಯಾಕಂದರೆ ಅಷ್ಟು ಮಿಸ್ ಮಾಡ್ಕೊತಿದ್ದೆ ಆಂಟಿನೂ ಮತ್ತು ಅಜ್ಜಿನೂ. ಒಂದು ಇಲ್ಲಿಗೆ ಬಂದರೆ ಆಂಟಿನ ಮಿಸ್ ಮಾಡ್ಕೊತಿದ್ದೆ, ಯಾಕಂದರೆ ಅಷ್ಟು ಆಂಟಿನ ಹಚ್ಕೊಂಡಿದ್ದೆ ನಾನು. ಸಮ್ಮರ್ ಹಾಲಿಡೇಸ್ ಬಂದರೆ ಆಂಟಿ ಮನೆ, ಎಲ್ಲ ರಜಾ ಸಿಕ್ಕಿದ್ರೆ ಆಂಟಿ ಮನೆ, ಮತ್ತು ಬಂದಾಗೆಲ್ಲ ಆಂಟಿ ನನಗೇನು ಬೇಕು ಮಾಡಿಕೊಡ್ತಿದ್ರು. ಸೊ ಆ ರೀತಿ ಅಟ್ಯಾಚ್ ಆಗೋಗಿದೆ ನಾನು. ಇನ್ನು ಆ ಕಡೆ ಅಜ್ಜಿ ಮನೆ. ಇಲ್ಲಿಗೆ ಬಂದರೆ ಖಂಡಿತ ಅದೆರಡು ಮನೇಲಿ ಇರ್ತಿದ್ದೆ ನಾನು ಜಾಸ್ತಿ. ಸೊ ಆದ್ದರಿಂದ ಇಬ್ಬರೂ ಮಿಸ್ ಮಾಡ್ಕೊತಿದ್ರಿಂದ ಬರೋಕ್ಕೆ ಹೋಗಲಿಲ್ಲ ನಾನು 1 ವರ್ಷ. ಅಮ್ಮನೂ ರೀಸೆಂಟಾಗಿ ಬಂದು ಹೋದರು, ಕೆಲಸ ಇತ್ತು ನನಗೆ ಆ ರೀತಿ, ಆದ್ದರಿಂದ ನಾನು ಬರೋಕ್ಕಾಗಲಿಲ್ಲ. ಇವಾಗ ಬಂದಿದ್ದೀನಿ, ನೋಡೋಣ ಒಂದ್ಸಲ ಅಜ್ಜಿ ಮನೆ ಹತ್ರನೂ ಹೋಗಿ ಬರ್ತೀನಿ. ಇವಾಗ ಜಸ್ಟ್ ಹಿಂಗೆ ಎದ್ದು ವ್ಲಾಗ್ ಸ್ಟಾರ್ಟ್ ಮಾಡಿದ್ದು. ಅಯ್ಯೋ ವ್ಲಾಗೇ ಮಾಡಿಲ್ಲ ಅಂದ್ಕೊಂಡು ವ್ಲಾಗ್ ಮಾಡಿದೆ. ನನಗೂ ಒಂದು ಸ್ವಲ್ಪ ತಲೆನೋವು ಇದೆ. ಹೋಗಿ ಟೀ ಕಾಫಿ ಏನಾದ್ರು ಕುಡ್ದು ನಾನು ಫ್ರೆಶ್ ಅಪ್ ಆಗಿ ಸಿಗ್ತೀನಿ. ಇಲ್ಲಿ ನೋಡಿ, ನನಗೊಂದು ಕಾಲದಲ್ಲಿ ಬೆಸ್ಟ್ ಫ್ರೆಂಡ್ ಸಿಹಿ
ಈ ಫುಲ್ ಕೂದಲೆಲ್ಲ ಟ್ರಿಮ್ ಮಾಡಿಸಿದ್ರು ಸ್ವಲ್ಪ ದಿನದಲ್ಲಿ. ಇವಾಗ ಚೂರು ಚೂರು ಬೆಳೆದಿದೆ. ಎಷ್ಟು ಕ್ಯೂಟ್ ಆಗಿದ್ದಾಳೆ ನೋಡಿ. ಆ ಕಡೆ ಓಡಬಾರ್ದು, ಬಿಟ್ಟರೆ ಓಡೋಗ್ತಾಳೆ. ಆ ಕಡೆ ಓಡೋಗ್ತಾಳೆ ಫ್ರೆಂಡ್ಸ್. ಹಾಯ್ ಸೆಕೆಂಡ್ ಕೊಡು ಬು ಬು ಸಿ ಏನೋ ಸ್ಟಾಪ್. ಹಾಯ್ ಮಾಡು. ಇವಾಗ ಜಸ್ಟ್ ತಿಂಡಿ ತಿಂದು ಕೂತ್ಕೊಂಡ್ವಿ. ದರ್ಶನ ಬೆಳಗ್ಗೆ ತಿಂಡಿ ಮಾಡಿ ಅವ್ರ ಕೆಲಸಕ್ಕೆ ಹೊರಟಿದ್ದಾರೆ. ನಾನು ತಿಂಡಿಲ್ಲ ಅಂದ್ಕೊಂಡಿದ್ದೆ, ಬಟ್ ಹಿಂದೆ ತಿಂಡಿ ಮಾಡಿಟ್ಟಿದ್ರು, ಮೊಟ್ಟೆ ಬಿರಿಯಾನಿ ಮಾಡಿಟ್ಟಿದ್ರು, ಸಖತ್ತಾಗಿತ್ತು. ತಿಂದೆ, ಫ್ರೆಶ್ ಅಪ್ ಆಯಿತು. ಇವಾಗ ನೋಡೋಣ ಇನ್ನು ಏನು ಕಾರ್ಯಕ್ರಮ, ಏನು ಮಾಡೋದು ಅನ್ನೋದಿನ್ನೂ ಗೊತ್ತಿಲ್ಲ. ಇವಾಗ ತಿಂಡಿ ತಿಂದು ಕೂತ್ಕೊಂಡಿದ್ದೀನಿ, ನೋಡುವ ಏನು ಮಾಡೋದು. ಸುಮ್ಮನೆ ಕೂತಿದ್ದೆ, ಬಿಸಿಲು ಹೊಡಿತಿತ್ತು, ಸೆಕೆ ಆಗ್ತಿತ್ತು. ಇವಾಗ ನೋಡಿದ್ರೆ ಮಳೆ ಬರ್ತಿದೆ ಜೋರಾಗಿ. ಸೊ ಕ್ಲೈಮೇಟ್ ಹಾಗೆ ವೇರಿ ಆಗ್ತಿರುತ್ತೆ. ನಮ್ಮ ಬೆಂಗಳೂರಲ್ಲಿ ಅಷ್ಟೇ ಅನ್ಎಕ್ಸ್ಪೆಕ್ಟೆಡ್ ರೈನಿಂಗೆ, ಇಲ್ಲೂ ಅನ್ಎಕ್ಸ್ಪೆಕ್ಟೆಡ್ ರೈನ್. ಇಲ್ಲಿ ಅನ್ಎಕ್ಸ್ಪೆಕ್ಟೆಡ್ ರೈನ್ ಅನ್ನೋದೇನೂ ಇಲ್ಲ, ಯಾಕಂದರೆ ಶಿವಮೊಗ್ಗ ಬಂದು ಮತ್ತು ಆ ಕಡೆ ಜೋಗ್ ಫಾಲ್ಸ್ ಆ ಕಡೆ ಎಲ್ಲ ಫುಲ್ಲು ತಣ್ಣಗಿರುತ್ತೆ ಕ್ಲೈಮೇಟು. ಇನ್ನು ಈ ಕಡೆ ಚಿಕ್ಕಮಂಗ್ಳೂರು, ಇದು ಎರಡು ಮಿಡಿಲ್ ಇರೋದ್ರಿಂದ ಯಾವ ಟೈಮಲ್ಲಿ ಎಕ್ಸ್ಪೆಕ್ಟೆಡ್ ಆಗಲ್ಲ, ಮಳೆ ಬರ್ತಾನೆ ಇರುತ್ತಂತೆ. ನೆನ್ನೆನೂ ಅಷ್ಟೇ, ನಾನು ಬರೋಕ್ಕಿಂತ ಮುಂಚೆ 1.5 hour ಕಂಟಿನ್ಯೂಸ್ ಆಗಿ ಮಳೆ ಹೊಡಿತಂತೆ. ಆದ್ದರಿಂದ ಬನ್ನಿ ಆಚೆ ತೋರಿಸ್ತೀನಿ ಮಳೆ ಹೇಗೆ ಬರ್ತಿದೆ ಅಂತ. ಕ್ಲೈಮೇಟ್ ಮಾತ್ರ ಸಡನ್ನಾಗೆ ಬಿಸಿಲಿತ್ತು ಫುಲ್ಲು. ನೋಡಿ ಮಳೆ ಬರ್ತಾಯಿದೆ. ಇನ್ನು ನಾನು ಅವಾಗ ಅಮ್ಮ ವೀಡಿಯೋಲಿ ತೋರಿಸಿದ್ದಾರೆ ನೋಡಿ, ಮಳೆ ಜಾಸ್ತಿ ಆಯಿತು ಮತ್ತೆ. ಸೊ ಹೇಳ್ದಾಗೆ ಅವಾಗ 1 year ಆಯಿತು ಬಂದು ನಾನು. 1 year ಮೂವಿ ಏನೇನೋ ಚೇಂಜಸ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಅಮ್ಮ ಲಾಸ್ಟ್ ಬ್ಲಾಗಲ್ಲಿ ತೋರಿಸಿದಾರಲ್ಲ, ಸೊ ಒಂದು ಪಾರ್ಸಲ್ದೇನೋ ಮಾಡ್ಕೊಂಡಿದ್ದಾನೆ. ಆದ್ದರಿಂದ ಫುಲ್ಲು ಮೇಲ್ಗಡೆ ಎಲ್ಲ ಲುಕ್ಕೇ ಚೇಂಜ್ ಆಗೋಗಿದೆ. ಅವಾಗ ನೋಡಿದ ಆಂಟಿ ಮನೆಗೂ ಇವಾಗ ನೋಡಿ ಕೆಳಗಡೆ ಏನೋ ಚೇಂಜ್ ಆಗಿಲ್ಲ, ಬಟ್ ಮೇಲ್ಗಡೆ ಅವ್ನ ರೂಮ್ ಏನೇನಿತ್ತು ಅಲ್ಲಿ ಸಪ್ರೇಟಾಗಿ ಇನ್ನೊಂದು ರೂಮ್ ಇತ್ತಲ್ಲ, ಅದನ್ನೆಲ್ಲ ಚೇಂಜಸ್ ಮಾಡ್ಕೊಂಡು ಸಖತ್ತಾಗಿ ಮಾಡ್ಕೊಂಡಿದ್ದಾನೆ. ಮೇಲ್ಗಡೆ ಎಲ್ಲ ಗ್ರಾಸ್ ಎಲ್ಲ ಹಾಕ್ಸ್ಕೊಂಡು ಸೂಪರಾಗಿದೆ. ನಾನು ಬಂದಿರಲಿಲ್ಲ ಲಾಸ್ಟ್ ಟೈಮ್, ಬಂದಿರೋ ಚೆನ್ನಾಗಿರ್ತಿತ್ತು. ಐ ಮಿಸ್ ಖುಷಿಲಿ ಇದ್ದಿದ್ರೆ ಇಷ್ಟೊತ್ತಿಗೆ ಸಿಹಿ ಜೊತೆ ಆಟಾಡ್ಕೊಂಡೆಲ್ಲ ಆರಾಮಾಗಿ ಖುಷಿಯಾಗಿರ್ತಿದ್ಲು. ಬಟ್ ಅವಳು ಇವಾಗ ಸ್ಕೂಲಿದೆ ಬೆಂಗಳೂರಿಗೆ. ನೋಡೋಣ ಹಬ್ಬಕ್ಕೆ ಏನಾದ್ರು ಬರ್ಬೋದಾ ಅವರು, ಅದು ಅತಿ ಶೀಘ್ರದಲ್ಲಿ ನಿಮಗೂ ಗೊತ್ತಾಗುವಾಗ. ದೊಡ್ಡಜ್ಜಿ ಮನೆಗೆ ಬಂದಿದ್ದೀನಿ. ಇಷ್ಟೊತ್ತು ಕೂತ್ಕೊಂಡು ಮಾತಾಡ್ತಿದ್ದೆ ದೊಡ್ಡಜ್ಜಿ ಹತ್ರ. ಇರುತ್ತಲ್ಲ ಇನ್ನು ಅಜ್ಜಿದಿರಂತ, ಇಲ್ಲಿ ಈ ಕಡೆ ಯಾರೂ ಇಲ್ಲ, ಇನ್ನು ನಮ್ಮ ದೊಡ್ಡಜ್ಜಿ ಒಬ್ಬರೇ ಇರೋದು. ಸೊ ಅದೇ ಕೂತ್ಕೊಂಡು ಮಾತಾಡ್ತಿದ್ದೆ ಇಷ್ಟೊತ್ತು. ಏನು ಮನ್ಸಿನ ದುಃಖ ಆಯಿತು, ನಮ್ಮ ಅಜ್ಜಿ ಹತ್ರ ಏನು ಮಾತಾಡ್ಬೋದೆಲ್ಲ ದೊಡ್ಡಜ್ಜಿ ಹತ್ರ ಮಾತಾಡ್ತಿದ್ದೆ. ಇವಾಗ ದೊಡ್ಡಜ್ಜಿ ಮನೇಲಿದ್ದೀನಿ. ಬನ್ನಿ ಒಳಗಡೆ ಹೋಗುವ. ನೆಕ್ಸ್ಟ್ ಏನು ಪ್ಲ್ಯಾನ್ಸ್ ಅಂತ ಭೂವಿ ಹೇಳ್ತಾನೆ, ಹೋಗುವ. ಫೈನಲಿ ದೊಡ್ಡಜ್ಜಿ ಮನೆಗೆ ಬಂದಿದ್ದೀವಿ. ಅದೇ ಹೇಳಿದ್ವಲ್ಲ, ಇನ್ಯಾರೂ ಅಜ್ಜಿ ಇಲ್ಲ, ಆದ್ದರಿಂದ ಇವಾಗ ದೊಡ್ಡಜ್ಜಿ ಮನೆಗೆ ಬಂದು ಏನೇನಿತ್ತು ಎಲ್ಲ ಮಾತಾಡ್ಕೊಂಡು ಕೂತಿದ್ದೆ ಇಷ್ಟೊತ್ತವರೆಗೂ. ಇವಾಗ ನೋಡುವ ನೆಕ್ಸ್ಟ್ ಏನೇನಾಗುತ್ತೆ, ನೆಕ್ಸ್ಟ್ ಏನೇನಿರುತ್ತೆ ಕೆಲಸ ನೋಡುವ. ಇವಾಗ ನಮ್ಮ ದೊಡ್ಡಜ್ಜಿ ಮನೆ ಸ್ಪೆಷಲ್ ಟೀ ಪ್ರಿಪೇರ್ ಆಗ್ತಿದೆ. ಬಂದರೆ ಇಲ್ಲೊಂದು ಟೀ ಮಿಸ್ ಇಲ್ಲ. ಅಲ್ಲಿ ಆಂಟಿ ಮನೇಲಿ ಒಂದು ಟೀ ಅಂದರೆ ಜಾಸ್ತಿ ಇಲ್ಲ. ನಮ್ಮ ದೊಡ್ಡಜ್ಜಿ ಮನೇಲಿ ಎನಿ ಟೈಮ್ 24/7 ಬೇಕಂದ್ರೂ ಟೀ ಇರುತ್ತೆ. ಆದ್ದರಿಂದ ಇವಾಗ ಟೀ ಪ್ರಿಪೇರ್ ಮಾಡಿಕೊಡ್ತಾ ಇದ್ದಾರೆ. ಕುಡಿಯುವ ಇವಾಗ ಟೀ. ನಾನು ಭೂವಿ ಇಬ್ಬರು ಕುಡಿತಿದ್ದೀವಿ. ಇನ್ನು ಚಾರು ಬಂದಳು. ಚಾರು, ಇನ್ನಪ್ಪನು ಮತ್ತು ಜ್ಯೋತಿ ಅಕ್ಕ ಬರಬೇಕು. ಹಾಯ್ ಫ್ರೆಂಡ್ಸ್. ಚೆನ್ನಾಗಿದ್ದೀರಾ? ಹೇಳು, ನಿನ್ನ ಹೆಸ್ರೇನು ಹೇಳು, ನಿನ್ನ ಹೆಸ್ರೇನು ಹೇಳು. ಎಷ್ಟನೇ ಕ್ಲಾಸ್ ನೀನು ಇವಾಗ? 100ನೇ ಕ್ಲಾಸ್. ಎಷ್ಟನೇ ಕ್ಲಾಸ್ ಕರೆಕ್ಟಾಗಿ ಹೇಳು. LKG B ಸೆಕ್ಷನ್. ಸರಿ ಹಾಯ್ ಮಾಡು, ಹೇಳು. ಲೈಕ್ ಮಾಡಿ ಎಲ್ಲರೂ. ಲೈಕ್ ಮಾಡಿ ಖಂಡಿತ ಸಪೋರ್ಟ್ ಮಾಡಿ. 5 ರೂಪಾಯಿ ಲೇಸ್ ತಗೊಂಬ ಅಂದರೆ ಯಾವುದಪ್ಪ ಇದು, ಪಿನ್ಝೋ ಅಂತೆ. ಪಿನ್ಝೋ ತಂದಿದ್ದಾಳೆ. ಲೇಸ್ ತೊಗೊಂಬಂದ್ರೆ ಆರೆಂಜ್ ಲೇಸ್, ಪರ್ಪಲ್ ಲೇಸ್ ತೊಗೊಂಬಂದ್ರೆ ಅದು ಯಾವ ಲೇಸು ಅಂತ ಬೇರೆ ಕೇಳ್ತೀನಿ. ಅತ್ತೋ ಚಾರು, ನೀನು ಎಷ್ಟನೇ ಕ್ಲಾಸ್ ಹೇಳಿ ಚಾರು ಬೇಗ. 5th? ಎಷ್ಟನೇ ಸೆಕ್ಷನ್? ನೋಡು ಎಷ್ಟು ಚೆನ್ನಾಗಿ ಹೇಳಿದ್ಲು. 5th LKG B ಸೆಕ್ಷನ್ ಅಂತ. ನೀನು C ಸೆಕ್ಷನ್. ನೀನು ವಾವ್, ಎಷ್ಟು ಬೇಗ ದೊಡ್ಡವರಾಗ್ಬಿಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್. ನೋಡಿದಾಗ ಈ ಥರ ಇದ್ಲು, ಇಷ್ಟ ಆಗಿಬಿಟ್ಟಿದ್ದಾಳೆ. ಹೇಳೋಕ್ಕಾಗಲ್ಲ, ಟೈಮ್ ಗೋಸ್, ಪೀಪಲ್ ಗ್ರೋಸ್, ಹಾಗೆ. ಸರಿ ಹೇಳು, ಏನಾರು ಹೇಳು. ಆಯ್ತು, ಏನು ಹೇಳಲ್ಲ. ನಿನಗೆ ಖುಷಿ ಗೊತ್ತಾ? ಖುಷಿ ಎಲ್ಲಿದ್ದಾರೆ? ನಮ್ಮೂರಲ್ಲ. ನಮ್ಮೂರಲ್ಲಿ ಎಲ್ಲಿದ್ದಾರೆ ಖುಷಿ? ನಾನು ಯಾರು ಗೊತ್ತಿಲ್ವಾ? ನನ್ನ ಖುಷಿಯವ್ರ ಅಣ್ಣ. ರಕ್ಷಿತ್ ಅಣ್ಣ. ಏನು? ರಕ್ಷಿತ್ ಅಣ್ಣ.